ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಪ್ರೋಟೀನ್ ಅನ್ನ ಮಾನವ ದೇಹದ ಕಟ್ಟಡ ಸಾಮಗ್ರಿ ಎಂದು ಪರಿಗಣಿಸಲಾಗುತ್ತೆ. ಸ್ನಾಯುಗಳ ದೈನಂದಿನ ಸವೆತವನ್ನ ಸರಿದೂಗಿಸಲು, ಚೇತರಿಕೆಯನ್ನ ವೇಗಗೊಳಿಸಲು ಮತ್ತು ಶಕ್ತಿಯನ್ನ ಪಡೆಯಲು ದೇಹಕ್ಕೆ ಪ್ರೋಟೀನ್ ಭರಿತ ಆಹಾರದ ಅಗತ್ಯವಿದೆ. ದಿನವೊಂದಕ್ಕೆ ಸಾಕಷ್ಟು ಪ್ರೋಟೀನ್ ಪಡೆಯುವುದು ಕೆಲವರಿಗೆ ಸವಾಲಾಗಿರಬಹುದು. ಆದರೆ ಉತ್ತಮ ಆರೋಗ್ಯಕ್ಕೆ ನಿಮ್ಮ ದೈನಂದಿನ ಅವಶ್ಯಕತೆಗಳನ್ನು ಪೂರೈಸುವುದು ಅತ್ಯಗತ್ಯ. ಮಾಂಸ ಮತ್ತು ಮೊಟ್ಟೆಗಳಲ್ಲಿ ಉತ್ತಮ ಪ್ರಮಾಣದ ಪ್ರೋಟೀನ್ ಇರುತ್ತದೆ ಎಂದು ನಮಗೆ ತಿಳಿದಿದ್ದರೂ ಈ ವಿಷಯದಲ್ಲಿ ಸಸ್ಯಾಹಾರಿ ಊಟದ ಯೋಜನೆಯು ಸರಿಯಾಗಿಲ್ಲ ಎಂಬ ಸಾಮಾನ್ಯ ತಪ್ಪು ಕಲ್ಪನೆ ಇದೆ. ನೀವು ಸರಿಯಾದ ಆಹಾರವನ್ನು ಸೇವಿಸಿದರೆ ಸಸ್ಯಾಹಾರಿ ಆಹಾರವು ನಿಮ್ಮ ಅವಶ್ಯಕತೆಗಳನ್ನು ಸುಲಭವಾಗಿ ಪೂರೈಸುತ್ತೆ. ಬಹಳಷ್ಟು ಸಸ್ಯಾಹಾರಿಗಳು ತಮ್ಮ ಪೋಷಕಾಂಶಗಳ ಮೂಲವಾಗಿ ಪ್ರೋಟೀನ್ ಪುಡಿಯನ್ನು ಬಳಸುತ್ತಿದ್ದರೂ ಮಾಂಸವಿಲ್ಲದೆ ತಮ್ಮ ದೈನಂದಿನ ಅವಶ್ಯಕತೆಗಳನ್ನು ಪೂರೈಸಲು ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಭರಿತ ಆಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಪ್ರೋಟೀನ್ ನಮ್ಮ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಪ್ರೋಟೀನ್ ಹೇಗೆಲ್ಲ ನಮ್ಮ ಶರೀರವನ್ನು ಕಾಪಾಡುತ್ತೆ ಎಂದು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ಕಡಲೆ ಒಂದು ವಿಶಿಷ್ಟವಾದ ಪೌಷ್ಟಿಕಾಂಶದ ಪ್ರೊಫೈಲ್ ಅನ್ನ ಹೊಂದಿದೆ. 100 ಗ್ರಾಂ ಬೇಯಿಸಿದ ಕಡಲೆ 164 ಕ್ಯಾಲೋರಿಗಳು ಮತ್ತು 9 ಗ್ರಾಂ ಪ್ರೋಟೀನ್ ಅನ್ನು ಹೊಂದಿರುತ್ತೆ. ಅದರ ತೂಕದ ಸುಮಾರು 67% ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿದ್ದರೆ ಉಳಿದ ಕಡಲೆ ಪ್ರೋಟೀನ್ ಮತ್ತು ಕೊಬ್ಬನ್ನು ಹೊಂದಿರುತ್ತೆ. ಒಂದು ಕಪ್ ಕಡಲೆ ನಿಮ್ಮ ದೈನಂದಿನ ಅಗತ್ಯದ 40% ಫೈಬರ್, 70% ಪ್ರೋಟೀನ್ ಮತ್ತು 22% ಕಬ್ಬಿಣವನ್ನು ಒದಗಿಸುತ್ತದೆ ಎಂದು ನಿಮಗೆ ತಿಳಿದಿದೆ. ಇದರ ಜೊತೆಗೆ ಅವು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನ ಹೊಂದಿವೆ. ಇದರ ಅರ್ಥ ನಿಮ್ಮ ದೇಹವು ಈ ದ್ವಿದಳ ಧಾನ್ಯವನ್ನ ನಿಧಾನವಾಗಿ ಜೀರ್ಣಿಸಿಕೊಳ್ಳುತ್ತೆ. ಇದು ನಿಮಗೆ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿರುವಂತೆ ಭಾಸವಾಗುತ್ತೆ ಮತ್ತು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟದಲ್ಲಿ ಏರಿಕೆಯನ್ನ ತಡೆಯುತ್ತೆ. ಮತ್ತು ಎರಡನೇದಾಗಿ ಕಿಡ್ನಿ ಬೀನ್ಸ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳು ಮತ್ತು ಫೈಬರ್ನಿಂದ ತುಂಬಿರುತ್ತೆ. ಬೇಯಿಸಿದ ಅನ್ನದೊಂದಿಗೆ ಜೋಡಿಸಲಾದ ರಾಜ್ಮಾ ಚಾವಲ್ ಭಾರತೀಯ ಮನೆಗಳಲ್ಲಿ ಸರ್ವಕಾಲಿಕ ನೆಚ್ಚಿನ ಖಾದ್ಯವಾಗಿದೆ. ರುಚಿಕರವಾಗಿರುವುದರ ಜೊತೆಗೆ ಇದು ಆರೋಗ್ಯಕರ ಊಟವಾಗಿದ್ದು ಇದನ್ನ ಕರಿಯ ರೂಪದಲ್ಲಿ, ಸಲಾಡ್ಗಳಲ್ಲಿ, ಟಾಪಿಂಗ್ ಆಗಿ, ಎಂಚಿಲಾಡಾಗಳಲ್ಲಿ ಅಥವಾ ಖಾರದ ಮೆಣಸಿನಕಾಯಿಯ ರೂಪದಲ್ಲಿ ಆನಂದಿಸಬಹುದು. ಮೂರನೆಯದಾಗಿ ಹಾಲು. ನಿಯಮಿತವಾಗಿ ಹಾಲು ಕುಡಿಯುತ್ತೀರಾ? ನೀವು ಹಾಗೆ ಮಾಡಿದರೆ ನಿಮ್ಮ ಪ್ರೋಟೀನ್ ಪರೀಕ್ಷೆಯಲ್ಲಿ ನೀವು ಖಂಡಿತವಾಗಿಯೂ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಪ್ರೋಟೀನ್ ಸಮೃದ್ಧ ಮೂಲವಾಗಿರುವುದರ ಜೊತೆಗೆ ಹಾಲು ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿದೆ ಮತ್ತು ಉತ್ತಮ ಮೂಳೆ ಆರೋಗ್ಯ, ಬಲವಾದ ಹಲ್ಲುಗಳು ಮತ್ತು ಆರೋಗ್ಯಕರ ರೋಗ ನಿರೋಧಕ ಶಕ್ತಿ ಮತ್ತು ಹೊಳೆಯುವ ಚರ್ಮವನ್ನು ಖಾತ್ರಿಗೊಳಿಸುತ್ತೆ. ಪೂರ್ಣ ಕೊಬ್ಬಿನ ಆವೃತ್ತಿಗಳನ್ನು ತಪ್ಪಿಸಿ ವಿಟಮಿನ್ ಡಿ ಇಂದ ಬಲಪಡಿಸಲಾದ ಕೆನೆರಹಿತ ಆಯ್ಕೆಗಳನ್ನು ನೋಡಿ ಮತ್ತು ಹಾಲಿನಲ್ಲಿರುವ ಪ್ರೋಟೀನ್ ಅನ್ನು ಉತ್ತಮವಾಗಿ ಬಳಸಿಕೊಳ್ಳಿ. ಮತ್ತು ಮುಂದಿನದಾಗಿ ಕಾಟೇಜ್ ಚೀಸ್ ಅಂದರೆ ಪನೀರ್. ಪ್ರಪಂಚದ ಇತರ ಭಾಗಗಳಿಗೆ ಚೀಸ್ ಹೇಗೋ ಹಾಗೆಯೇ ಭಾರತಕ್ಕೆ ಪನೀರ್ ಕೂಡ ಹಾಗೆಯೇ. ನಿಧಾನವಾಗಿ ಜೀರ್ಣವಾಗುವ ಹಾಲಿನ ಪ್ರೋಟೀನ್ ಆಗಿರುವ ಕ್ಯಾಸಿನ್ ಅಧಿಕವಾಗಿರುವ ಪನೀರ್ ನಿಮಗೆ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಅನ್ನು ನೀಡುತ್ತೆ. ಹೆಚ್ಚು ಸಮಯದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ ಮತ್ತು ನೆಚ್ಚಿನ ಕೊಬ್ಬನ್ನು ಸುಡಲು ಸಹಾಯ ಮಾಡುತ್ತೆ. ಇನ್ನು ಹೆಚ್ಚಿನದನ್ನು ಹೊಂದಲು ಸಾಕಷ್ಟು ಕಾರಣವಿದೆ. ಇದನ್ನು ತರಕಾರಿಗೆ ಸೇರಿಸಿ, ಸಾಟಿ ಮಾಡಿದ ತರಕಾರಿಗಳಿಗೆ ಸೇರಿಸಿ ಅಥವಾ ಹಾಗೆಯೇ ತಿನ್ನಿರಿ ಮತ್ತು ಪನೀರ್ನಲ್ಲಿರುವ ಪ್ರೋಟೀನ್ನ ಪ್ರಯೋಜನಗಳನ್ನು ಆನಂದಿಸಿ. ಮತ್ತು ಮುಂದಿನದಾಗಿ ಬೇಳೆ ಅಂದರೆ ದಾಲ್. ಭಾರತೀಯರು ತಮ್ಮ ಬೇಳೆಗಳನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ಅದು ಅರ್ಹರ್, ಉದ್ದಿನ ಬೇಳೆ ಅಥವಾ ಹೆಸರು ಬೇಳೆ ಆಗಿರಬಹುದು. ಬಹುತೇಕ ಪ್ರತಿಯೊಂದು ಊಟದ ಭಾಗವಾಗಿರುವ ಬೇಳೆಗಳು ಪ್ರೋಟೀನ್, ಫೈಬರ್ ಮತ್ತು ಅಗತ್ಯ ಖನಿಜಗಳ ಸೇವನೆಯನ್ನು ಹೆಚ್ಚಿಸಿಕೊಳ್ಳಲು ಸುಲಭ ಮತ್ತು ಅಗ್ಗದ ಮಾರ್ಗವಾಗಿದೆ. ಸಂಪೂರ್ಣ ಊಟಕ್ಕಾಗಿ ಅನ್ನ ಅಥವಾ ರೊಟ್ಟಿಯೊಂದಿಗೆ ಇದನ್ನು ಸೇವಿಸಿ. ಮತ್ತು ಆರನೇದಾಗಿ ಹಸಿರು ಬಟಾಣಿ, ಮಟರ್ ಮತ್ತು ಗ್ರೀನ್ ಪೀಸ್ ಅಂತಲೂ ಕೂಡ ಕರೆಯುತ್ತಾರೆ. ಈ ಚಳಿಗಾಲದ ಮುಖ್ಯ ತರಕಾರಿಗಳಲ್ಲಿ ಇರುವಷ್ಟು ಪ್ರೋಟೀನ್ ಸಮೃದ್ಧವಾಗಿ ಬೇರೆ ತರಕಾರಿಗಳಲ್ಲಿ ಇಲ್ಲ. ಹೆಪ್ಪುಗಟ್ಟಿದ ಹಸಿರು ಬಟಾಣಿಯಿಂದಲೂ ನೀವು ಪ್ರೋಟೀನ್ ಮತ್ತು ಫೈಬರ್ ಪಡೆಯುತ್ತೀರಿ. ಆದ್ದರಿಂದ ಮುಂದುವರಿಯಿರಿ ಮತ್ತು ನಿಮ್ಮ ಫ್ರೀಜರ್ನಲ್ಲಿ ಒಂದು ಚೀಲವನ್ನು ಇರಿಸಿ. ಚೀಲವನ್ನು ತೆಗೆದುಕೊಂಡು ಬಟಾಣಿಗಳು ಹೇಗೆ ಹೆಪ್ಪುಗಟ್ಟಿವೆ ಎಂಬುದನ್ನು ಪರಿಶೀಲಿಸಿ. ನೀವು ಅವುಗಳನ್ನು ಅನುಭವಿಸಿದರೆ ಅವು ತಿನ್ನಲು ಒಳ್ಳೆಯದು. ಇಲ್ಲದಿದ್ದರೆ ಅವುಗಳನ್ನು ಕರಗಿಸಿ ದೊಡ್ಡ ತುಂಡುಗಳಾಗಿ ಮತ್ತೆ ಹೆಪ್ಪುಗಟ್ಟಿಸಲಾಗುತ್ತದೆ. ನಿಮ್ಮ ಪ್ರೋಟೀನ್ ಸೇವನೆಯನ್ನು ಹೆಚ್ಚಿಸಲು ಮಟರ್ ಪನೀರನ್ನು ತಿನ್ನಿ. ಅಧಿಕ ಪ್ರೋಟೀನ್ ಆಹಾರದ 10 ಪ್ರಯೋಜನಗಳು.
ಮಾನವ ದೇಹವು ವೇಗವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುವ ಸಾಮರ್ಥ್ಯದಿಂದಾಗಿ ಪ್ರೋಟೀನ್ ಅನ್ನು ಅತ್ಯಂತ ಪ್ರಮುಖ ಪೋಷಕಾಂಶವೆಂದು ಪರಿಗಣಿಸಲಾಗುತ್ತೆ. ನೀವು ಈ ಪೋಷಕಾಂಶದ ಸೇವನೆಯನ್ನು ಸುಧಾರಿಸಲು ಇನ್ನೂ ಕೆಲವು ಕಾರಣಗಳಿವೆ. ಅವು ಯಾವುವು ಎಂದರೆ, ಮೊದಲನೇದಾಗಿ ಪ್ರೋಟೀನ್ ಹಸಿವು ಮತ್ತು ಹಸಿವಿನ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಎಲ್ಲ ಮ್ಯಾಕ್ರೋನ್ಯೂಟ್ರಿಯೆಂಟ್ಗಳಲ್ಲಿ ಕಡಿಮೆ ಆಹಾರವನ್ನು ಸೇವಿಸಿದರೂ ಸಹ ಪ್ರೋಟೀನ್ ಹೆಚ್ಚು ಹೊಟ್ಟೆ ತುಂಬಿಸುವ ಅಂಶವಾಗಿದೆ. ಮ್ಯಾಕ್ರೋನ್ಯೂಟ್ರಿಯೆಂಟ್ ದೇಹದಲ್ಲಿನ ಗ್ರೆಲಿನ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಮತ್ತು ಪೆಪ್ಟೈಡ್ ಮಟ್ಟವನ್ನು ಹೆಚ್ಚಿಸುತ್ತೆ. ಇದು ವ್ಯಕ್ತಿಯು ಹೊಟ್ಟೆ ತುಂಬಿರುವಂತೆ ಅನುಭವಿಸಲು ಸಹಾಯ ಮಾಡುತ್ತೆ. ನೀವು ತೂಕ ಇರಿಸಿಕೊಳ್ಳಲು ಬಯಸಿದರೆ ನಿಮ್ಮ ಆಹಾರದಲ್ಲಿ ಕೆಲವು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬನ್ನು ಪ್ರೋಟೀನ್ನೊಂದಿಗೆ ಬದಲಾಯಿಸಲು ಪ್ರಯತ್ನಿಸಿ. ನಿಮ್ಮ ಅನ್ನವನ್ನು ಚಿಕ್ಕದಾಗಿ ಮಾಡುವಾಗ ನೀವು ಕೆಲವು ಹೆಚ್ಚುವರಿ ಮಾಂಸದ ತುಂಡುಗಳನ್ನು ಸೇರಿಸಬಹುದಾಗಿದೆ ಕೂಡ. ಮತ್ತು ಎರಡನೇದಾಗಿ ಪ್ರೋಟೀನ್ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ. ಮತ್ತು ಮೂರನೇದಾಗಿ ಪ್ರೋಟೀನ್ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ. ದೇಹವು ಪ್ರತಿಕಾಯಗಳ ಸಹಾಯದಿಂದ ವಿವಿಧ ಕಾಯಿಲೆಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೆ. ಈ ಪ್ರತಿಕಾಯಗಳು ನಿರ್ದಿಷ್ಟ ಪ್ರೋಟೀನ್ ಪ್ರಕಾರಗಳಾಗಿದ್ದು, ವಿದೇಶಿ ಅಂಶಗಳು ಅಥವಾ ಪ್ರತಿಜನಕಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿವೆ. ದೇಹವು ಪ್ರತಿಜನಕಗಳನ್ನು ನಿಷ್ಕ್ರಿಯಗೊಳಿಸಲು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತೆ. ಮತ್ತು ನಾಲ್ಕನೇದಾಗಿ ಪ್ರೋಟೀನ್ ಚಯಾಪಚಯ ಕ್ರಿಯೆಯನ್ನು ಕೂಡ ಹೆಚ್ಚಿಸುತ್ತೆ. ಆಹಾರ ಸೇವಿಸುವುದರಿಂದ ದೇಹದ ಚಯಾಪಚಯ ಕ್ರಿಯೆ ತಾತ್ಕಾಲಿಕವಾಗಿ ಹೆಚ್ಚಾಗುತ್ತದೆ, ಏಕೆಂದರೆ ದೇಹವು ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಜೀರ್ಣಿಸಿಕೊಳ್ಳಲು ಮತ್ತು ಬಳಸಲು ಕ್ಯಾಲೋರಿಗಳನ್ನು ಬಳಸುತ್ತೆ. ಇದನ್ನು ಆಹಾರದ ಉಷ್ಣ ಪರಿಣಾಮ ಎಂದು ಕರೆಯಲಾಗುತ್ತೆ. ಇದು ಕೊಬ್ಬು ಅಥವಾ ಕಾರ್ಬೋಹೈಡ್ರೇಟ್ಗಳಿಗಿಂತ ಹೆಚ್ಚಿನ ಉಷ್ಣ ಪ್ರಮಾಣವನ್ನು ಹೊಂದಿರುವುದರಿಂದ ಪ್ರೋಟೀನ್ ಸೇವನೆಯು ದೇಹದ ಚಯಾಪಚಯ ಕ್ರಿಯೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತೆ. ಕೆಲವು ಅಧ್ಯಯನಗಳು ಪೋಷಕಾಂಶದ ಹೆಚ್ಚಿದ ಸೇವನೆಯು ಪ್ರತಿದಿನ 80ರಿಂದ 100 ಹೆಚ್ಚಿನ ಕ್ಯಾಲೋರಿಗಳನ್ನು ಸುಡುವುದಕ್ಕೆ ಕಾರಣವಾಗಬಹುದು. ಮತ್ತು ಮುಂದಿನದಾಗಿ ಪ್ರೋಟೀನ್ ಮೂಳೆಯ ಬಲವನ್ನು ಕೂಡ ಸುಧಾರಿಸುತ್ತೆ. ಮತ್ತು ಪ್ರೋಟೀನ್ ಸ್ನಾಯುಗಳ ದ್ರವ್ಯರಾಶಿ ಮತ್ತು ಬಲವನ್ನು ಕೂಡ ಹೆಚ್ಚಿಸುತ್ತೆ. ಮತ್ತು ಪ್ರೋಟೀನ್ ದೇಹದ ತೂಕವನ್ನು ಕಡಿಮೆ ಮಾಡಲು ಕೂಡ ಸಹಾಯವನ್ನು ಮಾಡುತ್ತೆ. ಮತ್ತು ಪ್ರೋಟೀನ್ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತೆ. ಪ್ರೋಟೀನ್ ಆರೋಗ್ಯಕರ ಚರ್ಮವನ್ನು ಕೂಡ ಸುಧಾರಿಸುತ್ತೆ. ಕೋಶ ಮತ್ತು ಅಂಗಾಂಶಗಳನ್ನು ಕೂಡ ಶರೀರದಲ್ಲಿ ಚೇತರಿಕೆ ಮಾಡುತ್ತೆ.